ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಸುಧಾ ಆದರ್ಶಂಗೆಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಚಕ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಉದ್ದಿನಬೇಳೆ ಮತ್ತು ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಹುರ್ಗಡ್ಲೆಲ್ಲೂ ಮಾಡ್ತಾರೆ, ಆದರೆ ಉದ್ದಿನಬೇಳೆ ಹೆಸರುಬೇಳೆನ ಬೇಯಿಸ್ಕೊಂಡು ಮಾಡಿದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ದಿನ ಇಟ್ಕೊಂಡು ತಿನ್ಬೋದು. ತೊಳಿತಾ ಇದ್ದೀನಿ. ಈ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಕೇಳ್ತಾರೆ. ಆಗ ಈ ಥರ ಮಾಡಿ ಇಟ್ಕೊಂಡ್ರೆ ಒಂದು 20 ದಿನ ಇಟ್ಕೊಂಡು ಕೊಡ್ಬೋದು. ನೀರು ಹಾಕ್ತಾಯಿದ್ದೀನಿ. ಅದು ವಿಷಲ್ ಹೊಡೆಸ್ಕೋಬೇಕು, ಹಾಗಾಗಿ ಸ್ಮ್ಯಾಶ್ ಮಾಡೋದಕ್ಕೆ ನೀರು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾವು ಚಕ್ಕಲಿಗೆ ಅಂತಲೇ ಸಪ್ರೇಟ್ ಇಟ್ಬಿಡಿಸಿಲ್ಲ, ರೊಟ್ಟಿ ಹಿಟ್ಟಲ್ಲೇ ಮಾಡ್ತಾಯಿರೋದು. ಹುರಿತಾ ಇದ್ದೀನಿ ಹಿಟ್ಟನ್ನು ಹುರ್ಕೋಬೇಕು. ನಂತರ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ತುಪ್ಪ ಮತ್ತು ಎಣ್ಣೆ, ಹಸುವಿನ ತುಪ್ಪ ಹಾಕಿದ್ದೀನಿ. ಹಸುವಿನ ತುಪ್ಪ ಹಾಕಿದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಸುವಿನ ತುಪ್ಪ ಮತ್ತು ಎಣ್ಣೆ ಸ್ವಲ್ಪ ಹಾಕಿದ್ದೀನಿ. ನೆಕ್ಸ್ಟು ಹುರಿದಿರೋ ಹಿಟ್ಟಿಗೆ ಜೀರಿಗೆ ಮತ್ತು ಖಾರ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತ ಅಂದರೆ ಒಂದೆರಡು ಸ್ಪೂನು ಹಾಕ್ಕೋಬೋದು ಖಾರ ಪುಡಿನ. ಖಾರ ಕಡಿಮೆ ಇರಲಿ ಅಂದರೆ 1 ಸ್ಪೂನ್ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬಿಸಿ ಮಾಡಿರೋಂಥ ಎಣ್ಣೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಉದ್ದಿನಬೇಳೆ ಮತ್ತು ಹೆಸರುಬೇಳೆ ಬೇಯಿಸಿರೋದನ್ನು ಹಾಕ್ತಾಯಿದ್ದೀನಿ. ಇದನ್ನು ಬೇಳೆ ಜೊತೆನೇ ಮಿಕ್ಸ್ ಮಾಡ್ಕೋಬೋದು, ಅಥವಾ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಬೇಳೆ ಸ್ವಲ್ಪ ಆದರೆ ಸ್ವಲ್ಪ ಬಿಸಿನೀರು ಹಾಕಿ ಕಲಸ್ಕೊಂಡಾಗ ಅದು ಚೆನ್ನಾಗಿ ಇರೋ ಥರ ಮಾಡ್ಕೋಬೇಕು. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಕಲಸಾಗಿದೆ. ಬಾಣಲೆ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಫ್ಲಿಪ್ಕಾರ್ಟಲ್ಲಿ ಚಕ್ಲಿ ಮಾಡೋದನ್ನು ಆರ್ಡರ್ ಮಾಡಿದ್ದೆ. ಚಕ್ಲಿಗಳನ್ನ ಅದು ತುಂಬ ಈಸಿಯಾಗಿ ಮಾಡ್ಬೋದು. ಅಂದರೆ ಓಪನ್ ಮಾಡೋದು ಎಲ್ಲ ತುಂಬ ಈಸಿ ಇದೆ. ನಾನು ಮಿಕ್ಸ್ಚರ್ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಈಗ ನಾನು ಚಕ್ಲಿ ಮಾಡ್ತಾಯಿದ್ದೀನಿ ನೋಡಿ. ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗೆ ಮಕ್ಕಳಿಗೆ ಚಿಪ್ಸು ಅಂದರೆ ಕ್ರಿಸ್ಪಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ಎಲ್ಲ ಕಡೆ ಈಗ ಹಾಟ್ ಚಿಪ್ಸ್ ಅಂತ ಆಗ್ಬಿಟ್ಟಿದೆ. ಅವರು ಜೀವನ ಮಾಡೋದಕ್ಕೋಸ್ಕರ ಅಂದರೆ ಅವರು ಎಣ್ಣೆ ಯೂಸ್ ಮಾಡಿರೋ ಅದೇ ಎಣ್ಣೆಲೇ ಚಿಪ್ಸ್ ಕರೆದು ಕೊಟ್ಟಾಗ ಅದು ಯೂಸ್ ಮಾಡಿದಾಗ ಏನಾಗುತ್ತೆ, ಅದು ಪಾಯ್ಸನ್ ಆಗುತ್ತೆ. ಹಾಗಾಗಿ ಆದಷ್ಟು ಕಡಿಮೆ ಕೊಡಿಸಿ ಹೊರಗಡೆ ಚಿಪ್ಸು, ಸಮೋಸ, ಬಜ್ಜಿ ಎಲ್ಲ. ಯಾಕೆಂದರೆ ಅವರು ಜೀವನ ಮಾಡೋದಕ್ಕೋಸ್ಕರ ಅವರು ಮಾಡ್ತಿರ್ತಾರೆ. ಎಣ್ಣೆನ ಯೂಸ್ ಮಾಡಿ 1-2 ಸಲ ಯೂಸ್ ಮಾಡಿ ಅವರು ಚೆಲ್ಲಲ್ಲ. ಹಾಗಾಗಿ ಅವರು ಕರೆದಿರೋದ್ರಲ್ಲೇ ಕರೆದಾಗ ಅದು ಪಾಯ್ಸನ್ ಆಗುತ್ತೆ. ಮಕ್ಕಳ ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಕೆಮ್ಮಾಗೋದು ಈ ಥರ ಆಗುತ್ತೆ. ಆದಷ್ಟು ಮನೆಯಲ್ಲೇ ಮಾಡಿಕೊಡಿ. ಈ ಥರ ಚಳಿಗಾಲ ಮಳೆಗಾಲದಲ್ಲೆಲ್ಲ ಈ ಥರ ಮನೇಲಿ ಮಾಡಿದಾಗ ಮಕ್ಕಳಿಗೆ ಕೊಡ್ಬೋದು. ಆರೋಗ್ಯಕ್ಕೂ ಒಳ್ಳೆಯದು. ಈಗ ಆಗಿದೆ ಮಾಡಿ ಬಟನ್ ಪ್ರೆಸ್ ಮಾಡಿ ಮೇಲೆತ್ತಿದಾಗ ಅದು ಮೇಲೆ ಬರುತ್ತೆ. ಎಣ್ಣೆ ಕಾದಿದೆಯಾ ಅಂತ ನೋಡ್ತಾ ಇದ್ದೀನಿ. ಒಂದು ಮರದ ಮಗ್ಚಕಾಯಿ ಇದ್ದರೆ ನೋಡ್ಬೋದು, ಬಬಲ್ಸ್ ಬರುತ್ತೆ ಮಗ್ಚಕಾಯಿ ಹಾಕ್ತಿದ್ದಂಗೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ರೆಡಿಯಾಗಿದೆ ನೋಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.